ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ನಿಮಗಾಗಿ ಲಕ್ಷ್ಮೀ ಪ್ರಿಯ ಅಡಿಕೆ ಬಗ್ಗೆ ಮಾಹಿತಿ ತಂದಿದ್ದೇನೆ, ತಿಳಿಯೋಣ ಬನ್ನಿ. ಅಡಿಕೆ ಯಾರಿಗೆ ಗೊತ್ತಿಲ್ಲ? ಅಡಿಕೆ ಯಾರ ಮನೆಯಲ್ಲಿ ಇಲ್ಲ? ಅಡಿಕೆಯನ್ನು ಯಾರು ನೋಡಿಲ್ಲ? ನಮ್ಮ ಮನೆಯಲ್ಲಿ ಅಡಿಕೆಯೇ ಇಲ್ಲ ಎನ್ನುವವರು ಸಿಗುವುದು ಅತಿ ವಿರಳ. ಹಿಂದೂ ಧರ್ಮೀಯರೆಲ್ಲರ ಮನೆಗಳಲ್ಲೂ ಅಡಿಕೆಯು ಯಾವಾಗಲೂ ಇದ್ದೇ ಇರುತ್ತದೆ. ಬಹುತೇಕ ಎಲ್ಲ ಧರ್ಮೀಯರು ಅಡಿಕೆಯನ್ನು ಉಪಯೋಗಿಸುತ್ತಾರೆ. ಭರತ ಖಂಡದ ಬಹುತೇಕ ಜನರು ಒಂದಲ್ಲ ಒಂದು ವಿಧದಲ್ಲಿ ಅಡಿಕೆಯನ್ನು ಉಪಯೋಗಿಸುತ್ತಿದ್ದಾರೆ. ಈ ಅಡಿಕೆ ಮರವನ್ನು ದೈವ ಮರವೆಂದು ಏಕೆ ಕರೆಯುತ್ತಾರೆ? ಈ ಮರಕ್ಕೆ ದೈವತ್ವ ಬಂದಿದ್ದಾದರೂ ಹೇಗೆ ಎಂಬುದನ್ನು ತಿಳಿಯೋಣ. ಕ್ಷೀರಸಾಗರ ಶೇಷಶೈನಿಯಾದ ಶ್ರೀಮನ್ನಾರಾಯಣನು ಲಕ್ಷ್ಮಿಯೊಡನೆ ಇರುವಾಗ ಋಷಿಯೊಬ್ಬರಿಂದ ನಿಂದನೆಗೆ ಒಳಗಾಗುತ್ತಾರೆ. ಆಗ ಶ್ರೀ ವಿಷ್ಣುದೇವನು ಎಲ್ಲವನ್ನು ನಗುಮುಖದಿಂದ ಸ್ವೀಕರಿಸುತ್ತಾರೆ. ಎಲ್ಲ ನಿಂದನೆಗಳನ್ನು ಸ್ವೀಕರಿಸಿದ ಪತಿಯನ್ನು ನೋಡಿ ಸಿಟ್ಟಾಗುತ್ತಾಳೆ ಲಕ್ಷ್ಮೀದೇವಿ. ಕೂಡಲೇ ಪತಿದೇವನನ್ನು ತೊರೆದು ಭೂಲೋಕಕ್ಕೆ ಬರುತ್ತಾಳೆ. ಭೂಲೋಕಕ್ಕೆ ಬಂದ ತಕ್ಷಣ ಅಲ್ಲಿ ಮಾತೆ ಲಕ್ಷ್ಮಿಗೆ ಅಡಿಕೆ ಮರವು ಕಾಣಸಿಗುತ್ತದೆ. ಶ್ರೀ ಮಾತೆ ಲಕ್ಷ್ಮೀದೇವಿಯು ಅಡಿಕೆ ಮರದಲ್ಲಿ ಆಶ್ರಯ ಪಡೆಯುತ್ತಾಳೆ. ವೈಕುಂಠದಲ್ಲಿ ಲಕ್ಷ್ಮೀದೇವಿಯನ್ನು ಕಾಣದೆ ಬ್ರಹ್ಮಲೋಕ, ದೇವಲೋಕ, ಕೈಲಾಸ ಎಲ್ಲ ಕಡೆಯಲ್ಲೂ ಶ್ರೀ ಲಕ್ಷ್ಮೀದೇವಿಯನ್ನು ಹುಡುಕಿ ಎಲ್ಲೂ ಕಾಣದಿದ್ದರಿಂದ ಭೂಲೋಕಕ್ಕೆ ಬರುತ್ತಾರೆ. ಭೂಲೋಕದಲ್ಲಿ ಎಲ್ಲ ಕಡೆಯೂ ಕಣ್ಣಾಡಿಸಿದಾಗ ಅಡಿಕೆ ಮರದಲ್ಲಿ ಲಕ್ಷ್ಮಿಯು ಕಾಣಿಸುತ್ತಾಳೆ. ಶ್ರೀಮನ್ನಾರಾಯಣನು ಅಡಿಕೆ ಮರದಲ್ಲಿಗೆ ಬರುತ್ತಾರೆ. ಶ್ರೀ ಲಕ್ಷ್ಮಿಯನ್ನು ಪರಿಪರಿಯಾಗಿ ಸ್ತುತಿಸುತ್ತಾರೆ. ಆಗ ಶ್ರೀ ಲಕ್ಷ್ಮೀದೇವಿಯು ಪ್ರಸನ್ನತೆಯಿಂದ ವಿಷ್ಣುದೇವರ ಬಳಿಗೆ ಬರುತ್ತಾರೆ. ಆಗ ಮಹಾವಿಷ್ಣುವು ಅಡಿಕೆ ಮರಕ್ಕೆ ಮೂಲ ಹಾಗೂ ಕಾಂಡದಲ್ಲಿ, ನಾನು ಎಲೆ, ಹೂ, ಕಾಯಿಗಳಲ್ಲಿ ಶ್ರೀ ಮಹಾಲಕ್ಷ್ಮಿಯು ನೆಲೆಸಿರುತ್ತಾಳೆ. ಅಡಿಕೆ ಮರವೇ ನಿನ್ನ ಹೂಗಳನ್ನು ಅತಿ ಮುಖ್ಯವಾಗಿ ಎಲ್ಲ ಕಲ್ಯಾಣಗಳಲ್ಲಿ, ಅಂದರೆ ಮದುವೆಗಳಲ್ಲಿ ಹೂವನ್ನು, ಹೊಂಬಾಳೆಯನ್ನು ತೆಗೆದುಕೊಂಡು ಬಂದು ಕಿರಿದಾದ ಬಾಯುಳ್ಳ ತಾಮ್ರ ಅಥವಾ ಕಂಚಿನ ಪಾತ್ರೆಯಲ್ಲಿ ನಿನ್ನ ಹೂವನ್ನು, ಅಂದರೆ ಹೊಂಬಾಳೆಯನ್ನು ಇಟ್ಟು, ವಸ್ತ್ರವಿಟ್ಟು, ಗಂಧ, ಅಕ್ಷತೆ, ಅರಿಶಿನ, ಕುಂಕುಮಾದಿಗಳನ್ನು, ವಿವಿಧ ಬಗೆಯ ಹೂಗಳನ್ನು ತಂದು ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಕಳಸ ಹೂಡಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ ಪ್ರದಕ್ಷಿಣೆ ಮಾಡಿದರೆ ಕಲ್ಯಾಣವಾಗುತ್ತದೆ. ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗಿ ಎಲ್ಲ ವಿಧವಾದ ಸುಖ ಪ್ರಾಪ್ತಿಯಾಗುತ್ತದೆ. ಹಾಗೂ ಈ ನಿನ್ನ ಹೂವನ್ನು, ಹೊಂಬಾಳೆಯನ್ನು ಶ್ರೀ ಲಕ್ಷ್ಮೀದೇವಿ, ಪಾರ್ವತಿ, ಸರಸ್ವತಿ ಸೇರಿದಂತೆ ದುರ್ಗಿ, ಕಾಳಿಯೂ ಸೇರಿದಂತೆ ಎಲ್ಲ ಶ್ರೀ ದೇವತೆಗಳಿಗೆ ಪೂಜೆಯಲ್ಲಿ ಅರ್ಪಿಸಲಿ. ಹಾಗೂ ಎಲ್ಲ ರೀತಿಯ ಶುಭ ಕಾರ್ಯಗಳಲ್ಲಿ ನಿನ್ನ ಹೊಂಬಾಳೆ ಕಳಸವಿಟ್ಟು ಪೂಜಿಸಲಿ. ನಿನ್ನ ಕಾಯಿಂದ ಬರುವ ಅಡಿಕೆಯನ್ನು ವೀಳ್ಯದೆಲೆ ಜೊತೆಯಲ್ಲಿ ಇಟ್ಟು ದೇವಾನುದೇವತೆಗಳಿಗೆ ನೀಡುವ ಫಲತಾಂಬೂಲದಲ್ಲಿ ಇಡುವಂತಾಗಲಿ. ಎಲ್ಲ ವಿಧವಾದ ಶುಭ ಸಮಾರಂಭಗಳಲ್ಲೂ ವೀಳ್ಯದೆಲೆ ಜೊತೆ ಅಡಿಕೆಯನ್ನು ನೀಡುವಂತಾಗಲಿ ಎಂದು ಅಡಿಕೆ ಮರಕ್ಕೆ ವರ ನೀಡಿದರು. ಆದ್ದರಿಂದ ಅನಾದಿ ಕಾಲದಿಂದಲೂ ಅಡಿಕೆಗೆ ಶ್ರೀ ಲಕ್ಷ್ಮೀ ಸ್ವರೂಪವೆಂದು ಕರೆಯುತ್ತಾರೆ. ಹಾಗೂ ಅಡಿಕೆ ಇಲ್ಲದೆ ಯಾವುದೇ ಪೂಜೆಯಾಗಲಿ ಸಭೆ ಸಮಾರಂಭವಾಗಲಿ ಮಾಡುವುದಿಲ್ಲ. ಉಪಯೋಗ: ಅಡಿಕೆ ಎಲೆಯನ್ನು ಊಟಕ್ಕೆ ಮತ್ತು ಅಡಿಕೆ ತಟ್ಟೆ ತಯಾರಿಸುತ್ತಾರೆ. ಅಡಿಕೆ ಮರವನ್ನು ಗುಡಿಸಲು ಹಾಗೂ ಮನೆಗಳನ್ನು ಕಟ್ಟಲು ಉಪಯೋಗಿಸುತ್ತಾರೆ. ಅಡಿಕೆ ಕಾಯಿ ಬಾಯಲ್ಲಿ ಹುಣ್ಣನ್ನು ನಿವಾರಿಸುತ್ತದೆ. ಅಡಿಕೆಕಾಯಿ ಬೇಯಿಸಿದ ರಸ ಕುಡಿದರೆ ಅಜೀರ್ಣ, ರಕ್ತಭೇದಿ ನಿವಾರಿಸುತ್ತದೆ. ಅಡಿಕೆ ಸುಟ್ಟು
ಹಲ್ಲು ಪುಡಿ ಮಾಡುತ್ತಾರೆ. ಅಡಿಕೆ ಎಲೆಯಿಂದ ಕಷಾಯ ಮಾಡಿ ಕುಡಿದರೆ ಉಬ್ಬರ ನಿವಾರಣೆಯಾಗುತ್ತದೆ. ಅಡಿಕೆ ಎಲೆ ಮತ್ತು ಎಣ್ಣೆಯಿಂದ ವಾತರೋಗ ನಿವಾರಿಸಬಹುದು. ವಿಶೇಷ: 2 ಹಸಿ ಅಡಿಕೆಯನ್ನು ತೆಗೆದುಕೊಂಡು ಅಡಿಕೆ ಟೀ ಮಾಡಿ ಕುಡಿಯುವುದರಿಂದ, ಒಣಗಿದ ಬೇಯಿಸಿದ ಅಡಿಕೆ ಟೀ ಮಾಡಿ ಕುಡಿಯುವುದರಿಂದ ಮಧುಮೇಹವು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ನೀವಿನ್ನು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.